ನನಗೆ ವಿಷ್ಣುವರ್ಧನ್ ನಾನು ತುಂಬಾ ಕ್ಲೋಸ್ ಆಗಿದ್ದು ಅಂತಂದ್ರೆ ಸಹೋದರ ಸಾವಲ್ ಮಾಡುವಾಗ ಆವಾಗ ಅವನು ಹೇಳ್ದ, ಆವಾಗ ನನ್ನನ್ನು ಬೇಡ ಅಂದ್ರು. ಈ ಸಿನಿಮಾ ಅವಕಾಶವನ್ನು ನಾನು ಮಾಡೇ ಮಾಡ್ತೀನಿ, ನಾನೇನು ಅನ್ನೋದಾದ್ರೆ ನಾನು ಪ್ರೂವ್ ಮಾಡ್ಬೇಕಲ್ಲ ಆ ಡೈರೆಕ್ಟರ್ ಹತ್ರ ಹೇಳ್ಬಿಟ್ಟು ಆ ಸಿನಿಮಾ ಒಪ್ಕೊಂಡು ಮಾಡಿದ್ರು. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಇವತ್ತು ನಾವು ನೆನಪಿಸ್ಕೊಳ್ಳೋದು ಕನ್ನಡ ಚಿತ್ರರಂಗದ ಒಂದು ಅಪರೂಪದ ಸ್ನೇಹ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಹಾಗೆ ನಿರ್ದೇಶಕ ಜೋ ಸೈಮನ್ ಅವರ ಬಂಧನದ ಹಳೆಯ ನೆನಪುಗಳು. ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಇದು ಕೇವಲ ಹೀರೋ ಡೈರೆಕ್ಟರ್ ಸಂಬಂಧ ಅಲ್ಲ, ಇದು ನಂಬಿಕೆ, ಸ್ನೇಹ ಮತ್ತು ಸಂಕಷ್ಟಗಳ ನಡುವೆ ಉಳಿದಂತಹ ಒಂದು ಕಥೆ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಅನ್ನುವಂತಹ ಬಿರುದು ಕೊಟ್ಟವರೇ ಜೋ ಸೈಮನ್. ಅವರ ಕಾಂಬಿನೇಷನ್ ಕೂಡ ಕನ್ನಡ ಸಿನಿ ರಂಗದಲ್ಲಿ ದೊಡ್ಡ ಹಿಟ್ ಜೋಡಿಯಾಗಿತ್ತು. ಆದ್ರೆ ಎಲ್ಲವೂ ಸಹ ಸುಲಭ ಆಗಿರ್ಲಿಲ್ಲ. ಕೆಲವರು ಇವರಿಬ್ರು ಒಟ್ಟಿಗೆ ಸಿನಿಮಾ ಮಾಡಬಾರ್ದು ಅಂತ ಹೇಳಿ ಶೂಟಿಂಗ್ ನಡೆಸ್ತಾ ಇದ್ದಂತಹ ಪ್ಲೇಸ್ ಹೋಗಿ ಅಟ್ಯಾಕ್ ಅನ್ನ ಮಾಡಿರುವಂತಹದ್ರ ಮಟ್ಟಿಗೂ ಕೂಡ ಹೋಗಿದ್ರು. ಜೋ ಸೈಮನ್ ಕೇರಳದವರು ಅನ್ನುವಂತಹ ತಪ್ಪು ಕಲ್ಪನೆಯನ್ನ ಇಟ್ಕೊಂಡು ಅವರ ಮನೆ ಮುಂದೆ ಪ್ರತಿಭಟನೆ, ರಂಪಾಟ ಕೂಡ ನಡೆದಿತ್ತು ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲ, ವಿಷ್ಣುವರ್ಧನ್ ಮನೆ ಮೇಲೂ ಕಲ್ಲು ತೂರಿದಂತಹ ಘಟನೆಗಳು ನಡೆದಿತ್ತು. ಸೈಮನ್ ಮನೆ ಮೇಲೂ ದ್ವೇಷದ ಕಿಡಿಗಳು ಆಗಿನ ಸಮಯಕ್ಕೆ ಬಿದ್ದಿದ್ವು. ಗೋಕಾಕ್ ಚಳವಳಿ ಸಂದರ್ಭದಲ್ಲೂ ಸಹ ಜೋ ಸೈಮನ್ ಅವರಿಗೆ ಅಪಾಯ ಬಂದಿತ್ತು ಅಂತ ಒಂದು ಸಂದರ್ಶನದಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ. ಅದನ್ನ ಕೇಳಿ ವಿಷ್ಣುವರ್ಧನ್ ಗಳಗಳನೆ ಕಣ್ಣೀರನ್ನ ಹಾಕಿದ್ರಂತೆ. ಇದು ಅವರ ಸ್ನೇಹ ಎಷ್ಟು ಆಳವಾಗಿತ್ತು ಅನ್ನುವಂಥದ್ದನ್ನ ತೋರಿಸುತ್ತೆ. ಆದ್ರೂ ಇವರಿಬ್ಬರ ಸಿನಿ ಪಯಣ ನಿಲ್ಲಲಿಲ್ಲ. ಸಿಂಹ ಜೋಡಿ, ಸಾಹಸ ಸಿಂಹ, ಊರಿಗೆ ಉಪಕಾರಿ, ಸಿಡಿದೆದ್ದ ಸಹೋದರ, ಟೈಮ್ ಬಾಂಬ್ ಹೇಗೆ ಹಲವಾರು ಸಿನಿಮಾಗಳಲ್ಲಿ ಈ ಜೋಡಿ ಕನ್ನಡ ಸಿನಿ ರಸಿಕರಿಗೆ ಮರೆಯಲಾಗದ ಚಿತ್ರಗಳನ್ನ ಕೊಟ್ಟಿದೆ. ಜೋ ಸೈಮನ್ ಕೇವಲ ನಿರ್ದೇಶಕ ಮಾತ್ರ ಅಲ್ಲ, ನಟ, ಡೈಲಾಗ್ ರೈಟರ್, ಕಥೆಗಾರ. ಸುಮಾರು 100 ಸಿನಿಮಾಗಳಿಗೆ ತಮ್ಮ ಕೊಡುಗೆಯನ್ನ ನೀಡಿದ್ದಾರೆ. ರಲ್ಲಿ ಬಿಡುಗಡೆಯಾದ ಪಯಣ ಅವರ ಕೊನೆಯ ನಿರ್ದೇಶನ. ಇವತ್ತವರು ನಮ್ಮ ಜೊತೆಗಿಲ್ಲ, ಆದ್ರೆ ಅವರ ಕೆಲಸ, ಅವರ ಸ್ನೇಹ, ಅವರ ನೆನಪು ಮತ್ತು ಅವರು ಕೊಟ್ಟಂತಹ ಹಿಟ್ ಸಿನಿಮಾಗಳು ಕನ್ನಡ ಇತಿಹಾಸದಲ್ಲಿ ಸದಾ ಜೀವಂತ. ವೀಕ್ಷಕರೇ, ಸಿನಿಮಾ ಅಂತ ಅಂದ್ರೆ ಕೇವಲ ಮನೋರಂಜನೆ ಅಲ್ಲ, ಅದರ ಹಿಂದೆ ಅನೇಕ ಹೋರಾಟಗಳು, ಸಂಬಂಧಗಳು, ಭಾವನೆಗಳಿರ್ತಾವೆ ಅನ್ನೋದನ್ನ ವಿಷ್ಣುವರ್ಧನ್ ಹಾಗೆ ಜೋ ಸೈಮನ್ ಸ್ನೇಹ ತೋರಿಸ್ಕೊಟ್ಟಿತ್ತು. ಒಂದು ಜೀವಂತ ಉದಾಹರಣೆ ಕೂಡ ಇದು. ಇತ್ತೀಚೆಗೆ ಅವರಿಗೆ ಅವಕಾಶಗಳ ಕೊರತೆ ಇದ್ರೂ ಕೂಡ ಅವರು ಯಾವತ್ತೂ ತಮ್ಮ ಸ್ವಾಭಿಮಾನವನ್ನ ಬಿಟ್ಕೊಡದೆ ಬದುಕಿ ಚಿತ್ರರಂಗವನ್ನ ಬಿಟ್ಟು ದೂರದ ಪಯಣಕ್ಕೆ ಸಾಗಿದ್ದಾರೆ. ಇದಿಷ್ಟು ಇವತ್ತಿನ ಸಿನಿ ಫೋಕಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.